ಡಬಲ್ ಮರ್ಡರ್ ಮಾಡಿ ಆರೋಪಿ ಪರಾರಿಯಾಗಿದ್ದ ಆತನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಪ್ಪಿಸಿಕೊಂಡು ಓಡ್ ಹೋಗ್ತಾ ಇದ್ದ ಪೊಲೀಸರ ಮೇಲೆ ಕೂಡ ಹಲ್ಲೆ ಯತ್ನ ಆದಂಗೆ ಕಾಣಿಸುತ್ತೆ. ಹಾಗಾಗಿ ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡೇಟು ಬಿದ್ದಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಡಬಲ್ ಮರ್ಡರ್ ಮಾಡಿದ್ದ ಆರೋಪಿ ಮೇಲೆ ಫೈರ್. ರಾತ್ರೋರಾತ್ರಿ ಆನೇಕಲ್ನ ಬೊಮ್ಮಸಂದ್ರದಲ್ಲಿ ಗುಂಡೇಟು ಬಿದ್ದಿದೆ ಆರೋಪಿ ಕಾಲಿಗೆ. ಹಣಕ್ಕಾಗಿ ಕೊಲೆ ಮಾಡಿದ್ದ ರವಿ ಪ್ರಸಾದ್ ರೆಡ್ಡಿಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಂಧ್ರ ಮೂಲದ ರವಿ ಪ್ರಸಾದ್ ರೆಡ್ಡಿ ಬಂಧಿತ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಇದೇ ತಿಂಗಳ 6ರಂದು ಹೆಬ್ಬಗೋಡಿ ಉದ್ಯಮಿ ಬಾಲಪ್ಪ ರೆಡ್ಡಿಯ ಕಿಡ್ನಾಪ್ ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದ. ಜಿಗಣಿ ರಿಂಗ್ ರೋಡ್ನಲ್ಲಿ ಕಿಡ್ನಾಪ್ ಮಾಡಿದ್ನಂತೆ ಈ ಆರೋಪಿ. ಹಣ ನೀಡದಿದ್ದಾಗ ಕಟ್ಟಿಂಗ್ ಫ್ಲೇರ್ನಿಂದಲೇ ಕುತ್ತಿಗೆ ಸೀಳಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಕೊಲೆಗೈದು ತಮಿಳುನಾಡಿನ ಶಾಣಮಾವು ಕಾಡ್ನಲ್ಲಿ ಬಾಡಿಯನ್ನ ಎಸೆದು ಆರೋಪಿ ಪರಾರಿಯಾಗಿದ್ದ. ಅದಕ್ಕೂ ಮೊದಲು ಮಾದೇಶ ಎಂಬಾತನ ಕೊಲೆ ಪ್ರಕರಣದಲ್ಲೂ ಕೂಡ ಆತ ಭಾಗಿಯಾಗಿದ್ದ. ನವೆಂಬರ್ 4ರಂದು ಕಿತ್ತಗಾನಹಳ್ಳಿಯ ಮನೆಯಲ್ಲಿ ಆಗಿರುವ ಘಟನೆ. ಚಾಕುವಿನಿಂದ ಕುತ್ತಿಗೆ ಸೆಳಿ ಕೊಲೆ ಮಾಡಿದಂತೆ ಈ ರವಿ ಪ್ರಸಾದ್ ರೆಡ್ಡಿ. ಟೆಕ್ನಿಕಲ್ ಎವಿಡೆನ್ಸ್ ಆಧರಿಸಿ ಆರೋಪಿ ರವಿ ಪ್ರಸಾದ್ನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಅದರ ಆಧಾರದ ಮೇಲೆ ಈ ಆರೋಪಿಯ ಬಂಧನ ಆಗಿದೆ. ಒಂದಲ್ಲ ಎರಡೆರಡು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ರವಿ ಪ್ರಸಾದ್ ರೆಡ್ಡಿ. ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬನ ಕೊಲೆ. ಅದಕ್ಕೂ ಮುನ್ನ ಆತನ ಹಿನ್ನೆಲೆಯನ್ನ ಕೆದಕಿ ಹೊರಟಾಗ ಪೊಲೀಸರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಕಾದಿತ್ತು. ಬರೀ ಇದು ಒಂದೇ ಕೊಲೆ ಪ್ರಕರಣದಲ್ಲಿ ಆತ ಭಾಗಿಯಾಗಿಲ್ಲ. ಈ ಹಿಂದೆ ಮಾದೇಶ್ ಅನ್ನೋ ವ್ಯಕ್ತಿಯನ್ನ ಕೂಡ ಈತ ಭೀಕರವಾಗಿ ಕೊಲೆ ಮಾಡಿದ್ದ ಅನ್ನುವಂತಹ ವಿಚಾರವನ್ನ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದೆಲ್ಲವೂ ಸಾಧ್ಯ ಆಗಿದ್ದು ಟೆಕ್ನಿಕಲ್ ಎವಿಡೆನ್ಸ್ನಿಂದ. ಬಟ್ ಆತನ ಬಂಧನಕ್ಕೆ ಪೊಲೀಸರು ಹೋದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಆಯಿತು. ಸಹಜವಾಗಿ ಹಿಂಗೆಲ್ಲ ಆದಾಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಫೈರ್ ಮಾಡ್ತಾರೆ. ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಮೂಲಕ ಫೈರ್ ಮಾಡಿ ಆತನನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಡಾಕ್ಟರ್ ಬಾಲಪ್ಪ ರೆಡ್ಡಿ ಅಂತ ಹೇಳಿ ಅವರು ಜಿಗಣಿ ಆನೇಕಲ್ ತಾಲೂಕು ಜಿಗಣಿನಲ್ಲಿ ಒಂದು ಶೆಡ್ ಕಟ್ಟಿಸ್ತಾ ಇರ್ತಾರೆ. ಆ ಶೆಡ್ ಕಟ್ಟಿ ಹೋದವರು ಮನೆಗೆ ಊಟಕ್ಕೆ ಬರಲ್ಲ, ಮತ್ತು ರಾತ್ರಿ ಎಲ್ಲ ಹುಡುಕ್ತು ಸಹ ಅವರು ಮನೆಗೆ ಬಂದಿರಲ್ಲ, ಮತ್ತು ಅವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತಂತ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಯಾಕಂದರೆ ಒಂದು ಬಯೋಕಾನ್ ಹತ್ರ ಒಂದು ಫ್ಯಾಕ್ಟ್ರಿ ಇದೆ, ಅವರ ಮಗ ಬಂದು ನಮಗೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ರಾತ್ರಿ ವಿಚಾರಣೆಯಲ್ಲಿ ಯಾರು ಬಾಳಪ್ಪ ಅವ್ರನ್ನ ಆವತ್ತು ಕಿಡ್ನಾಪ್ ಮಾಡಿದ ದಿನಾನೇ ಇನ್ನೊಂದು ಕಾರಲ್ಲಿ ತಗೊಂಡೋಗಿ ಆವತ್ತು ಅವ್ರನ್ನ ಹಣಕ್ಕೋಸ್ಕರ ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಅವ್ರು ರೆಸಿಸ್ಟೆನ್ಸ್ ತೋರಿಸೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಕಾರಲ್ಲೇ ಮರ್ಡರ್ ಮಾಡಿದ್ದಾರೆ. ಕಾರಲ್ಲಿ ಮರ್ಡರ್ ಮಾಡಿ ಒಂದು ದಿನ ಅವರು ವೆಯ್ಟ್ ಮಾಡಿ ಆ ನೈಟ್ ಹೊಸೂರು, ತಮಿಳುನಾಡಿನ ಹೊಸೂರು ಫಾರೆಸ್ಟಲ್ಲಿ ಬಾಡಿನ ಡಿಸ್ಪೋಸ್ ಮಾಡಿ ಏನೋ ಗೊತ್ತಿಲ್ಲ ನಿಂತಿದ್ದಾರೆ. ಸೊ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ ಬೆಂಗಳೂರು ಸಿಟಿ ಪೊಲೀಸು ಎಲ್ಲ ಆಯಾಮಗಳು ತನಿಖೆ ಮಾಡಿ ಆರೋಪಿನ ಯಶಸ್ವಿಯಾಗಿ ಬಂಧನೆ ಮಾಡಿತ್ತು. ಬಟ್ ಈಗ ಇವತ್ತು ಆರೋಪಿನ ಕರ್ಕೊಂಡೋಗಿ ಅವನೇನು ಉಪಯೋಗಿಸಿದಂಥ ಒಂದು ಆಯುಧವನ್ನು ರಿಕವರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಅವ್ರಿಗೆ ಇಲ್ಲಿ ನಮ್ಮ ಬೊಮ್ಮಸಂದ್ರದ ಸ್ಮಶಾನದ ಹತ್ರ ಇದೇ ವೆಪನ್ ಇದೆ ಅಂತ ಹೇಳಿದಾಗ ಸಾಕ್ಷ್ಯಾಧಾರಗಳನ್ನು ಕರ್ಕೊಂಡು ಸಂಗ್ರಹಿಸೋ ಸಂದರ್ಭದಲ್ಲಿ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಮೇಲೆ ಡ್ಯಾಗರಿಂದ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ ಮೇಲೂ ಸಹ ಅಲ್ಲಿರುವಂಥ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ. ಅವರು ಶರಣಾಗತಿ ಆಗೋದಕ್ಕೆ ಪೊಲೀಸರು ಸೂಚಿಸಿದರು, ಕೇಳಿಲ್ಲ. 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ, ಅವರನ್ನು ಬಗ್ಲಿಲ್ಲ. ಹಾಗಾಗಿ ಕರ್ತವ್ಯ ನಮ್ಮ ಸಿಬ್ಬಂದಿಯ ಪ್ರಾಣ ಉಳಿಸೋಗೋಸ್ಕರ ನಮ್ಮ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಅವರ ಎಡಗಾಲಿಗೆ 1 ಸುತ್ತು ಮತ್ತು ಬಲಗಾಲಿಗೆ 1 ಸುತ್ತು, 2 ಸುತ್ತು ಫೈರ್ ಮಾಡಿ ಅವನ ಆರೋಪಿ ರವಿ ಪ್ರಸಾದ್ ರೆಡ್ಡಿ, ವಯಸ್ಸು ಸುಮಾರು 45 ವರ್ಷ, ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂತ ಹೇಳಿ ಇಬ್ಬರನ್ನು ಮರ್ಡರ್ ಮಾಡಿದ್ದಾರೆ. ತನಿಖೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ.